ಸರ್ ಒಂದು ನಿಮಿಷ ಹಳವ್ರು ಕಾಣ್ಬೇಕು ಹಳವ್ರು ಸರ್ 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 ಇಡೀ ಕರ್ನಾಟಕದಾದ್ಯಂತ ಕೃಷ್ಣರಾಜ ನಗರ ಅಂದ್ರೆ ಏನು ಅಂತ ಹೇಳಿ ತೋರಿಸ್ಕೊಟ್ಟಂತ ವಿಶ್ವನಾಥ್ ಸಾಹೇಬ್ರೆ ಹಾಗೂ ಇತರ ಕಾರ್ಯಕ್ರಮದ ರೂವಾರಿಗಳು ಹಾಗೂ ತಾಲೂಕಿನಲ್ಲಿ ತಮ್ಮದೇ ಆದ ಒಂದು ಛಾಪು ಬೀರಿಸಿ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸ್ತಕ್ಕಂಥ ಗಡಗಮ್ಮ ಸ್ವಾಮಿಗಳೇ ಹಾಗೂ ರೈತ ಸಂಘದ ಮುಖಂಡರ ಕುಮಾರ್ ಅವರೇ ಹಾಗೂ ಸ್ನೇಹಿತರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ ದಾನಿಗಳು ಮತ್ತು ಸಮಾಜ ಸೇವಕರಾದಂಥ ಸಿ ಪಿ ರಮೇಶ್ ಅವರೇ ಹಾಗೂ ಸ್ನೇಹಿತರು ಮತ್ತು ಸಹಜವಾಗಿ ಪುರಸಭಾ ಸದಸ್ಯರಾಗಿ ಆಯ್ಕೆಯಾಗಿ ಬರ್ತಿರ್ತಕ್ಕಂಥ ಪ್ರಭುಶಂಕರ್ ಅವರೇ ಹಾಗೂ ರೈತರ ಪರವಾಗಿ ಹೋರಾಟ ಮಾಡ್ತಾ ತನ್ನದೇ ಆದ ಕೆಲವು ವಿಚಾರಗಳನ್ನು ಒತ್ತಿ ಸಭೆ ಸಾಮಾನ್ಯ ಹೇಳ್ತಿರ್ತಕ್ಕಂಥ ರಾಮಪ್ರಸಾದ್ ಅವರೇ ಹಾಗೂ ನನ್ನ ಪತ್ರಕರ್ತರ ಮಿತ್ರರೇ ಹಾಗೂ ನೇತೃತ್ವದ ಸಭೆಗೆ ಗಡಗಮ್ಮ ಸ್ವಾಮಿಗಳು ನನ್ನ ಹತ್ರ ಬಂದು ಡಾಕ್ಟರ್ ಒಂದು ಆರ್ಟಿಕಲ್ ಮಾಡಿಕೊಡ್ಬೇಕು ಅಂತ ಹೇಳ್ಕೊಂಡು ವಿಶೇಷವಾಗಿ ಗಡಗದ ಬಗ್ಗೆ ನನ್ನ ಅದೃಷ್ಟ ಏನು ಅನಿಸುತ್ತೆ ಆ ಮೂಲ ಹುಡುಕ್ತಾ ಹೋಗ್ಬೇಕಾಗ್ಬಂತು. ಈಗ ಗರುಡಗಂಬ ಸ್ಥಾಪನೆ ಆಗಿದ್ದು ಯಾವಾಗ, ಅದಕ್ಕೆ ಕಾರಣ ಏನು ಅಂತೇಳಿ ನೋಡ್ತಾ ಹೋದ್ರೆ ಗರುಡಗಂಬ ಅಂತಕ್ಕಂಥದ್ದು ಯಾವುದೇ ದೇವಸ್ಥಾನದ ಮುಂದೆ ಇರ್ತಕ್ಕಂಥದ್ದು. ಅದು ಬೇರೆ ಕಡೆ ಎಲ್ಲಿದ್ರು ಕೂಡ ಗರುಡಗಂಬ ಅಂತ ಅನ್ಸ್ಕೊಳ್ಳೋದಿಲ್ಲ. ಇದು ಹಾಗೆ ಕೂಡ. ಆದರೆ ಅದಕ್ಕೆ ಗರುಡಗಂಬ ಅಂತ ಮೆರುಗು ಕೊಟ್ಟಿದ್ದು ನಮ್ಮ ಸ್ವಾಮಣ್ಣವರು. ಇದು ಸಾಹೇಬರೆಲ್ಲ ಡೀಟೇಲ್ ಆಗಿ ಹೇಳಿದ್ದಾರೆ. ನಮ್ಮ ಜನಕ್ಕೆ ಏನಪ್ಪ ಅಂತ ಹೇಳಿದ್ರೆ, ಕಾವೇರಿ ನದಿ ಎಡಕ್ಕೆ ತಿರುಗಿ ಹೋಗುತ್ತೆ. ಆ ಎಡ ತಿರುವನ್ನೇ ಊರಿಸಿ ಮಾಡ್ಕೋತಾರೆ, ಎಡತೊರೆ ಅಂತೇಳಿ. ಸೊ 1921ರಲ್ಲಿ ನಮ್ಮ ಕೃಷ್ಣಾ ಅಣೆಕಟ್ಟು ಶುರುವಾದಾಗ ಹಂತ ಹಂತವಾಗಿ ಮುಳುಗಡೆ ಹಾಕಿ ಶುರುವಾಗುತ್ತೆ. 1925ರಲ್ಲಿ ದೊಡ್ಡ ಪ್ರವಾಹ ಬರುತ್ತೆ. ಆಗ ಎಡತೊರೆ ಅಲ್ಲೇ ಇರ್ತದೆ. ಆ ಪ್ರವಾಹ ಬಂದಾಗ ತುಂಬಾ ನಾಶ ಆಗಿ ಶುರುವಾಗ್ಬಿಡುತ್ತೆ. ತುಂಬ ತೊಂದರೆ ಆಗ್ತಾರೆ, ತುಂಬ ತೊಂದರೆ ಅನುಭವಿಸ್ತಾರೆ. ಈ ಥರ ಪ್ರವಾಹ ಬಂದ ಜನ ಏನು ಮಾಡಬೇಕು? ಹಾಗಾಗಿ ಈ ಪ್ರವಾಹದಲ್ಲಿ ನಮ್ಮ ಜನ ನಡೋದು ಬೇಡ ಅಂತೇಳಿ ನಾಗರಾಜ ಒಡೆಯರ್, ಕೃಷ್ಣರಾಜ ಒಡೆಯರವರು ಮಿರ್ಜಾ ಇಸ್ಮಾಯಿಲ್ ಅವರ ಜೊತೆ ಚರ್ಚೆ ಮಾಡಿ, ಆಗಿನ ದಿವಾನರಾಗಿರ್ತಕ್ಕಂಥ ಮಿರ್ಜಾ ಇಸ್ಮಾಯಿಲ್ ಜೊತೆ ಚರ್ಚೆ ಮಾಡಿ ನಮ್ಮ ಏನು ಊಟಿಯ ಗಾರ್ಡನ್ ಅದನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಗುಮ್ರಿಕಲ್ ಇಂಜಿನಿಯರ್ ಅವರ ಜರ್ಮನ್ ಇಂಜಿನಿಯರ್ ಗುಮ್ರಿಕಲ್ ಅವರು ಅವ್ರನ್ನ ಕರೆತಂದು ಕೃಷ್ಣರಾಜ ಪ್ಲಾನ್ ಮಾಡ್ತಾರೆ. ಈ ಥರ ಪ್ರವಾಹ ಬಂದರೆ ನಮ್ಮ ಜನಕ್ಕೆ ತೊಂದರೆ ಆಗೋದು ಬೇಡ ಅಂತ. ಅದಾಗ 5 ವರ್ಷ ಸಹಜವಾಗಿ ಆಗುತ್ತೆ. ಹಾಗಾಗಿ 1934ರಲ್ಲಿ ಜೂನ್ 16ರಂದು ಇದು ವಿಶ್ವಾಸ ಹೇಳಿದಾಗೆ ಅವತ್ತು ಉದ್ಘಾಟನೆ ನಿಂತ್ಕೊಳ್ಳುತ್ತೆ. ಅದರ ಜ್ಞಾಪಕಾರ್ಥವಾಗಿ ಸರ್ಕಲ್ನಲ್ಲಿ ಈ ಕಂಬವನ್ನು ಸ್ಮೃತಿ ಶಾಸನವಾಗಿ ನಿಲ್ಲಿಸ್ತಾರೆ. ಇದು ಶಿಲಾಶಾಸನ, ಸ್ಮೃತಿ ಶಾಸನ. ಹಾಗಾಗಿ ಇದು ಗರುಡಗಂಬ ಸರ್ಕಲ್ಲು ಬರ್ತಾ ಬರ್ತಾ ಆಡು ಭಾಷೆಯಲ್ಲಿ ಬಂದ್ಬಿಟ್ಟಿದೆ. ಇದನ್ನು ನಾನು ಬರೆಯೋರು ಕೂಡ ಒಳಗಡೆ 4 ಭಾಷೆಯಲ್ಲಿ, ಕನ್ನಡ, ಇಂಗ್ಲೀಷ್, ಹಿಂದಿ, ಪರ್ಷಿಯನ್ ಭಾಷೆಯಲ್ಲಿ ಬರೆದಿದ್ದಾರೆ. ಅದ್ಭುತವಾದ ಬರವಣಿಗೆ ಇದೆ. ಅದು 90 ವರ್ಷ ಆದ್ಮೇಲೆ ಹಿಂದೆ ಯಾವ ರೀತಿ ಕನ್ನಡ ಅದ್ಭುತವಾಗಿ ಬರೀತಾ ಇದ್ದು ಅಂತ ಹೇಳಿದ್ರೆ ಅದು ಒಳಗೋಗಿ ನೋಡಬೇಕು. ಐ ಥಿಂಕ್ ನನಗನ್ಸುತ್ತೆ 99 ಜನ ಒಳಗೆ ಯಾರು ನೋಡಿರ್ಲಿಕ್ಕಿಲ್ಲ. ಇದನ್ನ ಗರುಡಗಂಬನ ಅಲ್ಲಿ ಮೂಮೆಂಟಲ್ಲಿ ನೋಡ್ತೇವೆ ಹೊರತು ನಿಂತ್ಕೊಂಡು ನೋಡ್ಬೇಕು. ಅದನ್ನ ತಮ್ಮಿಯಲ್ಲಿ ಎಲ್ಲ ಮೂವ್ಮೆಂಟ್ ಆಗ್ತಾ ಇರ್ತಾರೆ. ನಿಂತ್ಕೊಳ್ಳೋಕೆ ಯಾರಿಗೂ ಪುರ್ಸೋತಿರೋದಿಲ್ಲ. ಹತ್ರ ಹೋಗಿ ನಿಂತ್ಕೊಂಡಾಗ ಎಷ್ಟು ಎತ್ತರ ಇದೆ, ಅದು ಏನು ಆ ಸೌಂದರ್ಯ ಏನಂತ ಅದು ಹತ್ರ ನೋಡ್ಬೇಕು, ಕತ್ತೆ ನೋಡ್ಬೇಕಾಗುತ್ತೆ. ಇಲ್ಲಿ ಹಂಗೂ ಬರ್ದೆ ನಾನು. ಇಲ್ಲಿ 6 ದಾರಿಗಳು ಹೋಗ್ತವೆ ಅಂತೇಳಿ. ಒಂದು ದಾರಿ ಹೊಯ್ಸಳ ಸಾಮ್ರಾಜ್ಯಕ್ಕೆ ಹೋಗುತ್ತೆ, ಇನ್ನೊಂದು ಅರಮನೆ ನಗರಕ್ಕೆ ಹೋಗುತ್ತೆ, ಇನ್ನೊಂದು ಮಧ್ಯನ ನಗರಿ ಎಲ್ಲಿ ಮಡಿಕೇರಿ ಕಡೆ ಹೋಗುತ್ತೆ, ಇನ್ನೊಂದು ಮಸೀದಿ ಕಡೆ ಹೋಗುತ್ತೆ, ಇನ್ನೊಂದು ಮಕ್ಕಳ ಶಾಲಾಭ್ಯಾಸ ಕಡೆ ಹೋಗುತ್ತೆ, ಮತ್ತೊಂದು ದಾರಿ ಊರೊಳಗೆ ಹೋಗುತ್ತೆ. 6 ದಾರಿಗಳು ಸೇರೋ ಒಂದು ಕುಳು ಜಾಗ ಇದು. ಇಂತಹ ಸ್ಥಳದಲ್ಲಿ ಒಂದು ಸ್ಮಾರಕ ನಿರ್ಮಾಣ ಆಗುತ್ತೆ. ಅವತ್ತಿನ ಸಮಯದಲ್ಲಿ ನಮ್ಮ ಪ್ರಭುಶಂಕರ್ ಅವರು ಇತಿಹಾಸ ಚೆನ್ನಾಗಿ ಹೇಳ್ತಾರೆ. ಅವಾಗಿಂದ ಸಿದ್ಧಲಿಂಗ ಶೆಟ್ಟರು ಭಾರಿ ಆತ್ಮೀಯರಾಗಿರ್ತಾರೆ ಮಹಾರಾಜರಿಗೆ. ಅವರು ಆ ಪ್ರೀತಿ ವಿಶ್ವಾಸಕ್ಕೆ ಏನು ಮಾಡ್ತಾರೆ ಮಹಾರಾಜರು, ಇಡೀ ಪ್ರೀತಿ ಸಿದ್ಧಲಿಂಗ ಶೆಟ್ಟರೆ ನಿಮ್ಮ ಹೆಸರಲ್ಲೇ ಸಿದ್ಧಲಿಂಗ ಪರ ಮಾಡ್ಬಿಡೋಣ ಅಂತಾರೆ. ಇಲ್ಲ ಬೇಡ ಬದಿ, ನಿಮ್ಮ ಇದರಲ್ಲೇ ಆಗ್ಬೇಕು, ಆಗಿರ್ತಕ್ಕಂಥದ್ದು ನಿಮ್ಮ ಹೆಸರಲ್ಲಿ ಆಗ್ಬೇಕು ಅಂತ ಹೇಳಿ ಅಂತ ಆಗುತ್ತೆ. ಆ ಟೈಮಲ್ಲಿ ತಾಲೂಕು ಯಾವುದು ಇರೋದಿಲ್ಲ.
ಇಲ್ಲ ಬೇರೆ ಮಾಡಬೇಕಾಗಿರುತ್ತೆ, ಇಲ್ಲ ಸಾಲಿಗ್ರಾಮ ಮಾಡಬೇಕಾಗಿರುತ್ತೆ, ಇಲ್ಲ ಈ ಊರು ಮಾಡಬೇಕಾಗಿರುತ್ತೆ. ಹೆಸರು ಇರಲಿಲ್ಲ, ಎಡತರೆ ಮಾಡಬೇಕಾಗಿರುತ್ತೆ. ಸಾಲಿಗ್ರಾಮ ಬೇರೆ ಎಡತರೆ ಮೂರಲ್ಲಿ ಒಂದು ತಾಲೂಕಿನ ಪ್ರಮುಖ ಕೇಂದ್ರ ಮಾಡಬೇಕಾಗಿರುತ್ತೆ. ಅಂಥ ಟೈಮಲ್ಲಿ ಎಲ್ಲರೂ ಚರ್ಚೆ ಮಾಡಿ ಕೊನೆಗೆ ಇದು ಎಡತೊರೆಯನ್ನೇ ತಾಲೂಕು ಕೇಂದ್ರವನ್ನು ಮಾಡಿ ಅದಕ್ಕೆ ಕೃಷ್ಣರಾಜನಗರ ಅಂತ ಹೆಸರಿಟ್ಟು. ಇದು ಇತಿಹಾಸ. ಈ ಇತಿಹಾಸದ ಮಧ್ಯೆ ಈ ಗರುಡಗಂಬ ಕೂಡ ಒಂದು ವೈಭವ ಮೆರಗನ್ನು ಕೊಟ್ಟಿದ್ದು ನಮ್ಮ ಗರುಡಗಂಬ ಸ್ವಾಮಿಗಳು. ಅವ್ರು ಇಲ್ಲದೆ ಹೋದ್ರೆ ಸಮಾರಂಭ ಇಲ್ಲ. ಇದನ್ನ ನೋಡ್ಕೊಂಡು ಎಲ್ಲ ಸರ್ಕಾರ ಒಂದು ವರ್ಷಕ್ಕೆ 6 ತಿಂಗಳು ಮಾಡಬೇಕಾಗುತ್ತೆ. ಯಾಕಂದ್ರೆ ನಮ್ಮ ಜನ ಮರ್ತ್ಬಿಡ್ತಾರೆ ಇಲ್ಲದೆ ಹೋದ್ರೆ. ಸೊ ಗರುಡಗಂಬ ಸ್ವಾಮಿಗಳು ಆ ಭೂ ಚಳವಳಿ ವಿರುದ್ಧ ನಿಮ್ ಜಮೀನು ಮಾರ್ಬೇಕು ಅಂದ್ರೆ ಪಕ್ಕ ಪರ್ಮಿಷನ್ ಬೇಕಿತ್ತು. ಆ ಕಾಲದಲ್ಲಿ ಅಕ್ಕಪಕ್ಕದಲ್ಲಿ ಓಕೆ ನೀವು ಮಾರ್ಬೇಕು ಕಣಪ್ಪ ಅಂದ್ರೆ ಮಾರ್ಬೇಕಿತ್ತು. ಮೊದಲಿನ ಮುಂಚಿನ ಕಟ್ಟಡ ಸುಖನೋ ಮಾರ್ಬೇಕು ಅಂದ್ರೆ ಪರ್ಮಿಷನ್ ಬೇಕಿತ್ತು. ಇದ್ಯಾವ ನ್ಯಾಯ ಅಂತೇಳಿ ಹೋರಾಟ ಮಾಡಿದ ರೈತರು. ಅದ ಮುಂಚೂಣಿಯಲ್ಲಿ ಸ್ವಾಮಿಗಳು ಬರ್ತಾರೆ. ಈಗ ಚರ್ಚೆ ಮಾಡುವಾಗ ಎತ್ತಕ್ಕಾಗತ್ತ ಮೇಲೆ ಅಂತ ಚಾರ್ಜ್ ಮಾಡ್ತಾರೆ. ಆ ಚಾರ್ಜ್ ಪಂತ ಸ್ವೀಕರಿಸಿ ಎತ್ತೇ ಬಿಡ್ತಾರೆ ಬೆಳಗಿನ ಜಾವ 5 ಗಂಟೆಯಲ್ಲಿ ಸ್ವಾಮಿಗಳು. ಆಗ ಪೊಲೀಸ್ ಬಂದು ಪುಸ್ತಕ ಕೆಳಗಿಳಿಸ್ತಾರೆ. ಅವತ್ತಿಂದ ಸ್ವಾಮಿಯವರ ಹೆಸರು ಗರುಡಗಂಬ ಸ್ವಾಮಿ ಅಂತ ಫೇಮಸ್ ಆಗ್ತಾ ಬರುತ್ತೆ. ಸೊ ಆ ಜ್ಞಾಪಕಾರ್ಥವಾಗಿ ನನ್ನ ಹೆಸರು ಅಂಟ್ಕೊಂಡಿದೆಯಲ್ಲ ಗರುಡಗಂಬ ಅಂತೇಳಿ ಅದ್ರ ಒಳಗಡೆ ಉದ್ಯಾನ ಮಾಡ್ತಕ್ಕಂಥ ಇರ್ಬೋದು, ಶೃಂಗಾರ ಮಾಡ್ತಕ್ಕಂಥ ಇರ್ಬೋದು, ಅದನ್ನ ನೆನಪಿನಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಕ್ಕಂಥ ಇರ್ಬೋದು. ಅದನ್ನ ಈ ವಯಸ್ಸಲ್ಲೂ ಕೂಡ ಗರುಡಗಂಬ ಸ್ವಾಮಿಗಳು ಅವ್ರನ್ನ ಇವ್ರನ್ನ ಕೇಳ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಕೃಷ್ಣಾಜನದ ಎಲ್ಲರೂ ಕೂಡ ಗೌರವಯುತವಾಗಿ ಅವ್ರನ್ನ ನೆನೆಸ್ಕೋಬೇಕಾಗುತ್ತೆ. ಅವರು ಕೂಡ ಬೇರೆಯವ್ರಿಗೆ ಮಾದರಿ ಆಗಬೇಕಾಗುತ್ತೆ. ಗರುಡಗಂಬ ಸ್ವಾಮಿ ಇದೊಂದೇ ಮಾಡಿರ್ಬೋದು. ಸಾರ್ವಜನಿಕ ದೇವರ ಸರ್ಕಲ್ಲು ಬೇರೆ ಸರ್ಕಲ್ಗಳಿವೆ. ಯಾವ ಥರ ಪ್ರಭುಶಂಕರ್ ಅವ್ರು ಮನಸ್ಸು ಮಾಡೋದು ಅದಾಗುತ್ತೆ. ಯಾಕೆಂದ್ರೆ ಅವರು ಸ್ವಲ್ಪ ಇದೆಲ್ಲ ಅಭಿವೃದ್ಧಿ ಚೆನ್ನಾಗಿದೆ. ಇನ್ನೊಂದು ದೇವರ ಸರ್ಕಲ್ ಅಂತೇಳಿ ಅಲ್ಲೊಂದು ಕೂಡ ಫಂಕ್ಷನ್ ಮಾಡಿದ್ರೆ ನಮ್ಮ ಕೃಷ್ಣಾರ್ಜುನಕ್ಕೆ ಒಂದು ಸಾಂಸ್ಕೃತಿಕ ಮತ್ತು ಚರಿತ್ರೆ ಇತಿಹಾಸ ನಡೀತಾ ಹೋಗುತ್ತೆ. ನಮ್ಮ ಈ ಯೋಜನಾಂಗ ಅವೆಲ್ಲ ಅರ್ಥವಾಗೋದಿಲ್ಲ. ಇದು ಸ್ವಲ್ಪ ದಿವಸದಲ್ಲಿ ಈ ಬುಕ್ಗಳನ್ನ ಬಿಡುಗಡೆ ಆಗ್ತಾ ಹೋದ್ರೆ ಜನ ಅದನ್ನು ಮರ್ತ್ಬಿಡ್ತಾರೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ರಾಮಪ್ರಸಾದ್ ಮತ್ತು ಗರುಡಗಂಬ ಸ್ವಾಮಿಯವರಿಗೆ ದೇವರು ಇನ್ನೂ ಆರೋಗ್ಯ ಆಯುಷು ಚೆನ್ನಾಗಿ ಕೊಟ್ಟು ಆರೋಗ್ಯ ಚೆನ್ನಾಗಿರಲಿ, ಅವರು ಇನ್ನೂ ಓಡಾಡೋ ಕಾರ್ಯಕ್ರಮ ಬರಲಿ ಅಂತ ಕೇಳ್ಕೊತಾ ಈ ಇವತ್ತಿನ ಈ ಸಂದರ್ಭದಲ್ಲಿ ನನಗೆ ಬರಲಿ ಒಂದು ಆರ್ಟಿಕಲ್ ಬರಲಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದು ಅಂದರೆ ಇವತ್ತು ಸಭೆಯಲ್ಲಿ ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡೋಕ್ಕೆಲ್ಲ ಗರುಡಗಂಬ ವೃತ್ತದ ಸಂಘದ ಸದಸ್ಯರಿಗೆ ಧನ್ಯವಾದ ಹೇಳ್ತಾ ಮಾತ್ರ ಮುಗಿಸ್ತೇನೆ. ಥ್ಯಾಂಕ್ ಯು. ಅಣ್ಣ ಸೈಡ್ ಬನ್ನಿ, ಸೈಡ್ ಬರ್ರಿ ಸರ್. ರವಿ ಸರ್ ಬನ್ನಿ ನೀವುಗಳು ಎಲ್ಲ ಓದ್ತೀರಾ ಸ್ಕೂಲಲ್ಲಿರೋರು. ಇರಿ ಅಲ್ಲೇ ರೀ ಒಂದು 5 ನಿಮಿಷ ಅಲ್ಲೇ ರೀ. ಅಣ್ಣ ಬನ್ನಿ ಅಣ್ಣ ಸೈಡ್ಗೆ. ಅಣ್ಣ ಸೈಡ್ ಬನ್ನಿ ನೀವು ಸರ್. ನೀವು ಬನ್ನಿ ಸರ್. ನೀವು ಬನ್ನಿ. ಈಗ ಸರ್ ಇಲ್ಲಿ ನೋಡಿ ಸರ್. ಸರ್